ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಲಾ ರಾಶಿಯವರೇ, ಇಂದಿನ ಈ ವಿಡಿಯೋ ನಿಮಗಾಗಿ ಒಂದು ಬಾಂಬ್ ಇದ್ದಂತೆ. ಏಕೆಂದರೆ ನಾನಿಂದು ಹೇಳ ಹೊರಟಿರುವ ಮಾತುಗಳು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇವು ನಿಮ್ಮ ಜೀವನದ ಮುಂದಿನ ಕೆಲವು ದಿನಗಳನ್ನು ಶಾಶ್ವತವಾಗಿ ಬದಲಾಯಿಸುವ ಮಾತುಗಳು. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಒಂದು ದೊಡ್ಡ ಶುಭ ಸಮಾಚಾರ ಬರಲಿದೆ. ನೀವು ಊಟ, ನೀರು, ನಿದ್ದೆ, ಎಚ್ಚರ, ಕೆಲಸ ಕಾರ್ಯ ಎಲ್ಲವನ್ನು ಮರೆತು ಬಿಟ್ಟಿದ್ದೀರಿ. ಸ್ನೇಹಿತರೆ, ನಾನು ಸಾಮಾನ್ಯ ಮಾತು ಹೇಳುತ್ತಿಲ್ಲ, ಸಣ್ಣ ಪುಟ್ಟ ಭವಿಷ್ಯ ನುಡಿಯುತ್ತಿಲ್ಲ. ಇದು ಆ ಸಮಯ ಭಗವಂತನ ಸ್ವತಃ ನಿಮ್ಮ ಅದೃಷ್ಟ ಬದಲಿಸುವ ಮೊದಲು ಒಂದು ದೊಡ್ಡ ಸಂಕೇತ ಕೊಡುತ್ತಿದ್ದಾನೆ. ಈ ಸಂಕೇತ ಈ ವಿಡಿಯೋವನ್ನು ಪೂರ್ತಿ ನೋಡುವವರಿಗೆ ಮಾತ್ರ ಕಾಣುತ್ತೆ. ಅರ್ಧಕ್ಕೆ ಬಿಡೋದು ಬೇಡ. ಯಾರು ಮಧ್ಯದಲ್ಲಿ ಬಿಡುತ್ತಾರೋ ಅವರಿಗೆ ಈ ಸಂಕೇತ ಅಪೂರ್ಣವಾಗಿ ಉಳಿಯುತ್ತದೆ. ದೇವರ ಅಪೂರ್ಣ ಕೃಪೆ ಉಳಿಯುತ್ತದೆ. ಇನ್ನು ಸತ್ಯವಾಗುವ ಮಾತುಗಳಲ್ಲಿ ಒಂದು ಅಂತಹದು ಕೇಳಿದ ತಕ್ಷಣ ನಿಮ್ಮ ರೋಮಾಂಚನವಾಗುತ್ತದೆ. ಎದೆ ಜೋರಾಗಿ ಹೊಡೆದುಕೊಳ್ಳುತ್ತದೆ. ಕೆಲವರು ಇದೆಲ್ಲ ಸುಳ್ಳು ಅಂತಾರೆ, ಜ್ಯೋತಿಷ್ಯ ಅನ್ನೋದೇ ಇಲ್ಲ ಅಂತಾರೆ. ಕೆಲವರು ನಗುತ್ತಾರೆ, ಗೇಲಿ ಮಾಡುತ್ತಾರೆ. ಆದರೆ ನಿಮಗೆ ಗೊತ್ತು, ಶನಿ ಮತ್ತು ಗುರು ಇಬ್ಬರು ಒಟ್ಟಿಗೆ ನಿಮ್ಮ ಜೀವನದ ಒಂದು ಕ್ಷೇತ್ರದ ಮೇಲೆ ದೃಷ್ಟಿ ಹಾಕಿದಾಗ ಪವಾಡ ನಡೆಯುತ್ತದೆ. ಈ ಎರಡು ಗ್ರಹಗಳು ಒಂದೇ ದಿಕ್ಕಿನಲ್ಲಿ ಶಕ್ತಿ ಹರಿಸಿದಾಗ ವರ್ಷಗಳಿಂದ ಮುಚ್ಚಿದ ಜೀವನದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಈಗಿನ ಕಾಲ ಸಾಮಾನ್ಯವಲ್ಲ. ಇದು ಆ ಸಮಯ. ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ನಿಂತಿದೆ. ಅನೇಕರ ಮನೆಗೆ ಅಚಾನಕ್ಕಾಗಿ ಒಳ್ಳೆಯ ಸುದ್ದಿ ಬರುತ್ತಿದೆ. ಕೆಲವರ ಶತ್ರುಗಳು ಸುಮ್ಮನಾಗುತ್ತಿದ್ದಾರೆ. ಕೆಲವರ ಹಳೆಯ ಸಂಬಂಧಗಳು ಮತ್ತೆ ಜೀವ ಪಡೆಯುತ್ತವೆ. ಕೆಲವರು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಕಂಪನ ಶುರುವಾಗಿದೆ. ಕೆಲವರಿಗೆ ಹಠಾತ್ ಒಂದು ಫೋನ್ ಕರೆ ಬಂದು ಉಸಿರೇ ನಿಲ್ಲುತ್ತದೆ. ಆದರೆ ಅತಿ ದೊಡ್ಡ ಬದಲಾವಣೆ ಇನ್ನೂ ಬರಬೇಕಿದೆ. ಅತಿ ದೊಡ್ಡ ಶುಭ ಸಮಾಚಾರ ಇನ್ನೂ ಬರಲಿದೆ. ಒಂದು ವೇಳೆ ನಿಮಗೆ ಕಳೆದ ಕೆಲವು ವಾರಗಳಿಂದ ವಿಚಿತ್ರ ಕನಸುಗಳು ಬೀಳುತ್ತಿದ್ದರೆ, ರಾತ್ರಿ ನಿದ್ದೆಯಲ್ಲಿ ಯಾವುದೋ ಹಳೆಯ ಮುಖ ಮತ್ತೆ ಮತ್ತೆ ಕಾಣಿಸುತ್ತಿದ್ದರೆ, ಅಥವಾ ಅಚಾನಕ್ಕಾಗಿ ಯಾರೋ ಹಳೆಯ ವ್ಯಕ್ತಿಗಳ ನೆನಪು ಕಾಡುತ್ತಿದ್ದರೆ, ಇಲ್ಲವೇ ಮನಸ್ಸಿಗೆ ಯಾವ ಕಾರಣವೂ ಇಲ್ಲದೆ ಒಂದು ವಿಚಿತ್ರವಾದ ಭರವಸೆ ಮೂಡುತ್ತಿದ್ದರೆ, ಅಥವಾ ರಾತ್ರಿ ನಿದ್ದೆ ಬರುತ್ತಿಲ್ಲ, ಮನಸ್ಸು ಯಾವುದೋ ಅಪರಿಚಿತ ಖುಷಿಯಾಗಿ ಕಾಯುತ್ತಿದ್ದರೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಎದೆಯಲ್ಲಿ ವಿಚಿತ್ರ ಆತಂಕ ಮತ್ತು ಉತ್ಸಾಹ ಎರಡೂ ಒಟ್ಟಿಗೆ ಆಗುತ್ತಿದ್ದರೆ, ಹಾಗಾದರೆ ತಿಳಿದುಕೊಳ್ಳಿ, ಭಗವಂತನ ಸಂಕೇತ ಶುರುವಾಗಿದೆ. ಈ ಸಂಕೇತ ಚಿಕ್ಕದಲ್ಲ. ಇದು ಅವರಿಗೆ ಮಾತ್ರ ಸಿಗೋ ಸಂಕೇತ. ಯಾರು ತುಂಬ ಕಷ್ಟ ಅನುಭವಿಸಿದ್ದಾರೋ, ವರ್ಷಗಳ ಕಾಲ ಕಾಯುತ್ತಿದ್ದಾರೋ, ಸುಮ್ಮನೆ ಕಣ್ಣೀರು ಒರೆಸಿಕೊಂಡವರೋ, ಸೋಲನ್ನಪ್ಪಿಕೊಳ್ಳುವ ಬದಲು ಮತ್ತೆ ಧೈರ್ಯ ತಂದುಕೊಂಡವರೋ ಅವರಿಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಾತುಗಳನ್ನು ಹೇಳುತ್ತೇನೆ. ಯಾವುದು ಈಗ ಬದಲಾಗಲು ಸಾಧ್ಯವಿಲ್ಲವೋ, ಯಾವ ಮಾತುಗಳು ಈಗ ನಿಶ್ಚಿತವಾಗಿಯೋ, ಆದರೆ ಅದಕ್ಕೂ ಮೊದಲು ಒಂದು ಮಾತು, ಯಾರು ಅರ್ಧಕ್ಕೆ ವಿಡಿಯೋ ಬಿಡುತ್ತಾರೋ ಅವರಿಗೆ ಈ ಶುಭ ಸಮಾಚಾರ ಅಪೂರ್ಣವಾಗಿ ಉಳಿಯುತ್ತದೆ. ಹಾಗಾಗಿ ಇಂದು ಪೂರ್ತಿ ನೋಡಿ, ಗಮನವಿಟ್ಟು ಕೇಳಿ. ಏಕೆಂದರೆ ನಾನು ಮುಂದೆ ಹೇಳುವ ಮಾತುಗಳು ಕೇವಲ ಅವರಿಗಾಗಿ. ನಿಜವಾಗಲೂ ತಮ್ಮ ಅದೃಷ್ಟ ಬದಲಿಸಿಕೊಳ್ಳಬೇಕು ಅಂತಿರೋರು ಕಾಯ್ದು ಕಾಯ್ದು ಸುಸ್ತಾಗಿರಿ. ಇನ್ನು ಕಷ್ಟಪಡಲು ಇಷ್ಟಪಡದವರು ಸೋಲನ್ನಪ್ಪಿಕೊಳ್ಳುವಂತಹ ತಲುಪಿದ್ದರು. ಯಾವುದೇ ಅದೃಶ್ಯ ಶಕ್ತಿ ಅವರನ್ನು ಎಬ್ಬಿಸಿ ನಿಲ್ಲಿಸಿದೆಯೋ ಅವರಿಗಾಗಿ ನೀವು ತುಂಬ ಸಮಯದಿಂದ ಶ್ರಮಿಸುತ್ತಿದ್ದೀರಿ. ಫಲಿತಾಂಶ ಸಿಗುತ್ತಿಲ್ಲ. ಸಂಬಂಧಗಳಲ್ಲಿ ಗೊಂದಲವಿದ್ದರೆ, ಯಾವುದೋ ಸಂಬಂಧ ಅಪೂರ್ಣವಾಗಿದ್ದರೆ, ಯಾವುದೋ ಭರವಸೆ ಈಡೇರಿಲ್ಲದಿದ್ದರೆ, ಹಣದ ತೊಂದರೆ ಇದ್ದರೆ, ತಿಂಗಳ ಕೊನೆಗೆ ಲೆಕ್ಕ ಹಾಕುವಾಗ ಎದೆ ಖಾಲಿಯಾಗುತ್ತದೆ, ಅಥವಾ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನನ್ನ ಅದೃಷ್ಟ ಯಾವಾಗ ತೆರೆಯುತ್ತದೆ ಅನ್ನೋ ಪ್ರಶ್ನೆ ಕಾಡುತ್ತಿದ್ದರೆ, ನನ್ನ ಸರದಿ ಯಾವಾಗ ಬರುತ್ತೆ, ನನ್ನ ಶ್ರಮ ಯಾವಾಗ ಫಲ ಕೊಡುತ್ತದೆ, ನನ್ನ ರಾತ್ರಿಯ ನಿದ್ದೆ ಯಾವಾಗ ಫಲ ಕೊಡುತ್ತದೆ ಅಂತ ರಾತ್ರಿ ಚಾವಣಿ ನೋಡುತ್ತಾ ಯೋಚಿಸುತ್ತಿದ್ದರೆ, ಹಾಗಾದರೆ ಇಂದಿನ ಈ ಸಂದೇಶ ನೇರವಾಗಿ ನಿಮಗಾಗಿ. ನಾನು ಸುಳ್ಳು ಭರವಸೆ ಕೊಡುತ್ತಿಲ್ಲ. ಇದು ಜ್ಯೋತಿಷ್ಯದ ಗಣನೆ ಮತ್ತು ಪ್ರಸ್ತುತ ಗ್ರಹಗಳ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ. ನೀವು ಜಾಸ್ತಿ ಯೋಚಿಸುತ್ತೀರಿ, ಆಳವಾಗಿ ಅನುಭವಿಸುತ್ತೀರಿ, ಬೇರೆಯವರಿಗಿಂತ ತುಂಬ ಅರ್ಥ ಮಾಡಿಕೊಳ್ಳುವವರು. ಆದರೆ ಇದೇ ಕಾರಣಕ್ಕೆ ನಿಮಗೆ ಜಾಸ್ತಿ ನೋವನ್ನು ಸಹಿಸಬೇಕಾಗುತ್ತದೆ. ನೀವು ಹೊರಗಡೆ ನಗುತ್ತಿರುವವರು ಒಳಗೊಳಗೆ ಒಡೆದು ಹೋಗಿದ್ದೀರಿ. ಬೇರೆಯವರಿಗೆ ಗಟ್ಟಿಯಾಗಿ ಕಾಣಿಸುತ್ತೀರಿ, ಆದರೆ ರಾತ್ರಿ ಒಂಟಿಯಾಗಿ ಅಳುತ್ತೀರಿ. ಮತ್ತು ಇದೇ ಕಾರಣಕ್ಕೆ ಭಗವಂತ ಕೂಡ ನಿಮಗೆ ಸಾಮಾನ್ಯ ದಾರಿಯಲ್ಲಿ ಅಲ್ಲ, ದೊಡ್ಡ ದೊಡ್ಡ ಆಘಾತ ಮತ್ತು ದೊಡ್ಡ ಸಂಕೇತಗಳ ಜೊತೆ ದಾರಿ ತೋರಿಸುತ್ತಾನೆ. ಇಂದು ಅದೇ ಸಂಕೇತ ತೆರೆಯಲಿದೆ. ನಿಮ್ಮ ಮನಸ್ಸು ಬಹುಶಃ ಸುಸ್ತಾಗಿರಬಹುದು. ಹೊರಗಡೆ ಕಾಯ್ದು ನಿಮ್ಮ ಕಣ್ಣುಗಳನ್ನು ಒದ್ದೆಯಾಗಿರಬಹುದು. ನಿರಾಶೆಯಿಂದ, ವರ್ಷಗಳ ಹೊರೆಯಿಂದ ನಿಮ್ಮ ಭುಜಗಳು ಬಾಗಿರಬಹುದು. ಆದರೆ ನಂಬಿಕೆ ಇಡಿ, ತಡವಾಗಿ ಬರುವುದು ಇನ್ನಷ್ಟು ಗಟ್ಟಿಯಾಗಿ ಬರುತ್ತದೆ.
ಬದಲಾವಣೆ ಬಂದಾಗ ಅದು ಅರ್ಧ ಅಪೂರ್ಣವಾಗಿ ಬರುವುದಿಲ್ಲ, ಪೂರ್ತಿ ಬರುತ್ತದೆ. ಮತ್ತು ಈಗ ಸಮಯ ಬಂದಿದೆ. ನೀವು ಎಷ್ಟು ರಾತ್ರಿ ಕಳೆದಿದ್ದೀರಿ, ಎಷ್ಟು ಕಣ್ಣೀರು ಸುರಿಸಿದ್ದೀರಿ, ಸುಮ್ಮನೆ ಏನೆಲ್ಲ ಸಹಿಸಿದ್ದೀರಿ, ಅವಮಾನ, ಒಂಟಿತನ ಸಹಿಸಿಕೊಂಡಿದ್ದೀರಿ. ಅದರ ಲೆಕ್ಕ ಈಗ ಚುಕ್ತ ಆಗಲಿದೆ. ಭಗವಂತನ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ. ಸ್ವಲ್ಪ ಇನ್ನು ಕಾಯಿರಿ. ಈ ದೊಡ್ಡ ಶುಭ ಸಮಾಚಾರ ಈ ಕಾರಣಕ್ಕೆ ಬರುತ್ತಿದೆ. ನಿಮ್ಮ ಸಹನ ಶಕ್ತಿಯ ಪರೀಕ್ಷೆ ಮುಗಿದಿದೆ. ಸುಲಭವಾಗಿ ಸಿಗೋದು ಬೇಗ ಹೋಗುತ್ತದೆ, ಆದರೆ ವರ್ಷಗಳ ತಪಸ್ಸಿನ ನಂತರ ಸಿಗುವುದು ಜೀವಮಾನ ಪೂರ್ತಿ ಜೊತೆ ಇರುತ್ತದೆ. ನಿಮ್ಮ ಕಾಯುವಿಕೆ ವ್ಯರ್ಥ ಹೋಗಿಲ್ಲ. ನೀವು ಎಚ್ಚರವಿದ್ದ ಪ್ರತಿ ರಾತ್ರಿ, ಒರೆಸಿಕೊಂಡ ಪ್ರತಿ ಕಣ್ಣೀರು, ಸೋಲನ್ನೊಪ್ಪಿಕೊಳ್ಳದೆ ಮತ್ತೆ ಧೈರ್ಯ ತಂದ ಪ್ರತಿ ಬಾರಿ, ಇನ್ನೂ ಸೋಲಬಾರದು ಅಂತ ನಿಮ್ಮಷ್ಟಕ್ಕೆ ಹೇಳಿಕೊಂಡ ಪ್ರತಿ ಕ್ಷಣ, ಅದೆಲ್ಲ ಈಗ ಫಲ ಕೊಡಲಿದೆ. ಭಗವಂತ ನಿಮಗೆ ಇಷ್ಟು ದೊಡ್ಡ ಸಂಕೇತ ಕೊಟ್ಟಿದ್ದು ಏಕೆಂದರೆ ಕತ್ತಲೆ ಮುಗಿಯುತ್ತೆ ಮತ್ತು ಬೆಳಕು ಅಷ್ಟು ಪ್ರಖರವಾಗಿ ಬರುತ್ತೆ. ನೀವು ನಿಮ್ಮ ಹಳೆಯ ಜೀವನವನ್ನೇ ಗುರುತಿಸಲಾರರಿ. ನಿಮ್ಮನ್ನೇ ನೀವು ಗುರುತಿಸಿಕೊಳ್ಳುವುದಿಲ್ಲ. ಆ ಹಳೆಯ ಕಣ್ಣೀರನ್ನು, ಆ ಹಳೆಯ ರಾತ್ರಿಗಳನ್ನು, ಅಸಹಾಯಕತನವನ್ನು ಮರೆತು ಬಿಡುತ್ತೀರಿ. ಏಕೆಂದರೆ ಬರಲಿರುವುದು ಅಷ್ಟು ದೊಡ್ಡದು, ಹಳೆಯದಲ್ಲ, ಚಿಕ್ಕದಾಗಿ ಕಾಣುತ್ತದೆ. ವಿಡಿಯೋ ಮುಂದುವರಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ. ಮಾತಾರಾಣಿಯ ಕೃಪೆ ಪಡೆಯಲು ಈ ವಿಡಿಯೋಗೆ ಮೊದಲು ಒಂದು ಪುಟ್ಟ ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ, ನಿಜವಾದ ಶ್ರದ್ಧೆಯಿಂದ ಜೈ ಮಾತಾರಾಣಿ ಎಂದು ತಪ್ಪದೇ ಬರೆಯಿರಿ. ಇದರಿಂದ ಮಾತಾರಾಣಿಯ ಕೃಪೆ ನಿಮಗೂ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೂ ಸಿಗುತ್ತದೆ. ಹಾಗೆಯೇ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಮಹತ್ವದ ಭವಿಷ್ಯವಾಣಿಗಳು ಬರಲಿವೆ. ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಅಲ್ಲ, ಇದು ದಿವ್ಯ ಸಂಕೇತ ಮತ್ತು ಈ ಸಂಕೇತವನ್ನು ಪೂರ್ಣ ಶ್ರದ್ಧೆಯಿಂದ ಸ್ವೀಕರಿಸುವವರ ಅದೃಷ್ಟ ಮೊದಲು ಬದಲಾಗುತ್ತದೆ. ಈಗ ಮಾತನಾಡೋಣ. ಪ್ರಸ್ತುತ ಸಮಯ ಶಕ್ತಿಯಂತೆ ಶನಿದೇವ ಈ ಸಮಯದಲ್ಲಿ ನಿಮ್ಮ ಜೀವನ ಕ್ಷೇತ್ರದ ಮೇಲೆ ಗಾಢವಾದ ದೃಷ್ಟಿ ನೆಟ್ಟಿದ್ದಾರೆ. ಶನಿಯ ದೃಷ್ಟಿ ಯಾರ ಮೇಲೆ ಬಿದ್ದರೂ ಮೊದಲು ಪರೀಕ್ಷೆ ತೆಗೆದುಕೊಳ್ಳುತ್ತದೆ, ಆಮೇಲೆ ಬಹುಮಾನ ಕೊಡುತ್ತೆ. ಮತ್ತು ಗುರು ಗ್ರಹ ಕೂಡ ನಿಮ್ಮ ಅದೃಷ್ಟವನ್ನು ಗಟ್ಟಿಗೊಳಿಸಲಿದ್ದಾರೆ. ಗುರುವಿನ ಕೃಪೆ ಸಕ್ರಿಯವಾದಾಗ ಜ್ಞಾನ, ಅದೃಷ್ಟ, ಧನ ಮತ್ತು ಸಂಬಂಧಗಳಲ್ಲಿ ಹೊಸ ದಿಕ್ಕು ಸಿಗುತ್ತದೆ. ರಾಹು ಕೇತುವಿನ ಚಲನೆ ಕೂಡ ಆಗಿದೆ. ಹಳೆಯ ಅಡೆತಡೆಗಳು ಮುರಿದು ಬೀಳುತ್ತಿವೆ. ವರ್ಷಗಳಿಂದ ಕಟ್ಟಿದ್ದ ಗಂಟುಗಳು ಈಗ ಬಿಚ್ಚಿಕೊಳ್ಳಲಿವೆ. ಮುಂದಿನ ಕೆಲವು ವಾರಗಳಲ್ಲಿ ಒಂದು ಅತ್ಯಂತ ಶಕ್ತಿಯುತ ಯೋಗ ಸಕ್ರಿಯವಾಗುತ್ತಿದೆ. ಇದು ಅಡಗಿರುವ ಅವಕಾಶಗಳ ಮುಂದೆ ಬರುವ ಹಳೆಯ ಲೆಕ್ಕಗಳು ಚುಕ್ತ ಆಗುವ ಮತ್ತು ಹೊಸ ಶುರುವಾತಿನ ಸಮಯ. ಇದು ಆ ಸಮಯ ಯಾವಾಗ ಒಂದು ಫೋನ್ ಬರಬಹುದು, ಒಂದು ಸಂದೇಶ ಬರಬಹುದು, ಅಚಾನಕ್ ಭೇಟಿಯಾಗಬಹುದು, ಯಾವುದೋ ಹಳೆಯ ಖಾತೆ ತೆರೆಯಬಹುದು, ಯಾವುದೇ ಹೊಸ ದಾರಿ ತೆರೆದುಕೊಳ್ಳಬಹುದು, ನೀವೆಂದು ಯೋಚಿಸದೇ ಇದ್ದದ್ದು. ಆದರೆ ಸ್ನೇಹಿತರೆ, ಗ್ರಹಗಳ ಫಲ ಪೂರ್ತಿಯಾಗಿ ಸಿಗಬೇಕೆಂದರೆ ನಾವು ಸರಿಯಾದ ದಿಕ್ಕಿನಲ್ಲಿ ನಡೆಯಬೇಕು. ಹಾಗಾಗಿ ಮುಂದಿನ ಮಾತು ತುಂಬ ಗಮನವಿಟ್ಟು ಕೇಳಿ. ಶನಿಯ ದೃಷ್ಟಿ ಗುರುವಿನ ಜೊತೆ ಸೇರಿದಾಗ ಜೀವನದಲ್ಲಿ ಒಂದು ಹೊಸ ಅಲೆ ಬರುತ್ತದೆ. ಅದೇ ಹಳೆಯ ಸುಸ್ತು ತೊಳೆದು ಹೊಸ ಚೈತನ್ಯ ತುಂಬುತ್ತದೆ. ಅನೇಕರು ಈ ಸಮಯದಲ್ಲಿ ಅನುಭವಿಸುತ್ತಿರಬಹುದು, ಯಾವುದೇ ಅದೃಶ್ಯ ಶಕ್ತಿ ಅವರನ್ನು ಮುಂದೆ ತಳ್ಳಲು ಪ್ರಯತ್ನಿಸುತ್ತಿದೆ ಅಂತ, ಯಾರೋ ಅವರ ಬೆನ್ನ ಮೇಲೆ ಕೈಯಿಟ್ಟು ಮೆಲ್ಲಗೆ ಮುಂದೆ ದೂಡುತ್ತಿದ್ದಾರೆ ಎಂದು ಎದೆಯೊಳಗಿಂದ ಒಂದು ಧ್ವನಿ ಈಗ ನಿಲ್ಲಬೇಡ, ಈಗ ಸೋಲಬೇಡ ಅಂತ ಹೇಳುತ್ತಿದೆ. ಈ ಭಾವನೆ ಕೇವಲ ಕಾಕತಾಳೀಯವಲ್ಲ, ಇದು ಸಂಕೇತ ಸಿಗುತ್ತಿರುವುದು ಏಕೆ ಎಂದರೆ ನಿಮ್ಮ ಅದೃಷ್ಟ ಈಗ ಬದಲಾಗಲಿದೆ. ನಿಮ್ಮ ಊಟ ನೀರು ಒರೆಸುವಂತಹ ಶುಭ ಸಮಾಚಾರ ಈ ಗ್ರಹಗಳ ಒಟ್ಟಿಗಿನ ಶಕ್ತಿಯಿಂದ ಬರುತ್ತಿದೆ. ಶನಿ ನಿಧಾನವಾಗಿ ಕೆಲಸ ಮಾಡುತ್ತಾನೆ, ಹಾಗಾಗಿ ಫಲಿತಾಂಶ ತಡವಾಗಿ ಬರುತ್ತೆ, ಆದರೆ ಬಂದಾಗ ಪರ್ವತವನ್ನೇ ಅಲುಗಾಡಿಸುತ್ತದೆ. ಶನಿ ಯಾರನ್ನಾದರೂ ಮೇಲೆ ಎತ್ತಲು ನಿರ್ಧರಿಸಿದರೆ ಅಷ್ಟು ಎತ್ತರಕ್ಕೆ ಏರಿಸುತ್ತಾನೆ. ಕೆಳಗಿದ್ದವರು ನೋಡುತ್ತಲೇ ಇರುತ್ತಾರೆ. ಗುರುವಿನ ಕೃಪೆ ಶನಿಯ ಜೊತೆ ಸೇರಿದಾಗ ಆ ಫಲ ಕೇವಲ ಭೌತಿಕವಾಗಿರುವುದಿಲ್ಲ, ಅದು ಆತ್ಮವನ್ನು ಮುಟ್ಟುತ್ತೆ. ಆ ಫಲ ಕೇವಲ ಹಣದ್ದಲ್ಲ, ಕೇವಲ ಸಂಬಂಧದ್ದಲ್ಲ. ಆ ಫಲ ನಿಮ್ಮ ಸಂಪೂರ್ಣ ಗುರುತನ್ನು ಬದಲಿಸುತ್ತೆ. ನೀವು ಅನುಭವಿಸುತ್ತಿರೋ ಸುಸ್ತು ಏಕೆಂದರೆ ಹಳೆಯ ಶಕ್ತಿ ಹೊರ ಹೋಗುತ್ತದೆ ಮತ್ತು ಹೊಸ ಶಕ್ತಿ ಒಳಬರುತ್ತದೆ. ಈ ಪ್ರತಿಕ್ರಿಯೆ ನೋವಿನಿಂದ ಕೂಡಿರಬಹುದು, ಕೆಲವೊಮ್ಮೆ ನಿರಾಶೆ ತರಬಹುದು, ಆದರೆ ಇದರ ಅತ್ಯಂತ ಎಷ್ಟು ಸಿಹಿಯಾಗಿರುತ್ತದೆ ಅಂದರೆ ನಿಮ್ಮ ಹಳೆಯ ನೋವನ್ನು ನೆನಪಿಸಿಕೊಳ್ಳಲು ಇಷ್ಟಪಡಲ್ಲ. ಒಳ್ಳೆಯದಾಯಿತು ನಾನು ಕಾಯಿದೆ, ಒಳ್ಳೆಯದಾಯಿತು ನಾನು ಸೋಲಲಿಲ್ಲ, ಒಳ್ಳೆಯದಾಯಿತು ನಂಬಿಕೆ ಉಳಿಸಿಕೊಂಡೆ ಅಂತ ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಳ್ಳುತ್ತೀರಾ. ಏಕೆಂದರೆ ಬರಲಿರುವುದು ಅಷ್ಟು ದೊಡ್ಡದು, ಅಷ್ಟು ಶಕ್ತಿಯುತವಾದದ್ದು.
ಅಷ್ಟು ಜೀವನ ಬದಲಿಸುವಂಥದ್ದು. ನಿಮ್ಮ ಹಳೆಯ ಜೀವನ ನೋಡಿ ನೀವೇ ನಗುತ್ತೀರಾ. ಇದೆಲ್ಲ ಒಂದು ಪವಾಡ ಅಂತಾರೆ ಮತ್ತು ಈ ಪವಾಡ ಈಗ ದೂರ ಇಲ್ಲ. ಈ ಪವಾಡ ಈಗ ನಿಮ್ಮ ಬಾಗಿಲಲ್ಲಿ ಬಂದು ನಿಂತಿದೆ. ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ನಂಬಿಕೆ ಇರಲಿ, ಸ್ವಲ್ಪ ಮಾತಾರಾಣಿಯ ನಾಮ ಜಪಿಸಿ. ನೀವು ಮಾಡಿದ ಕಾಯುವಿಕೆ ಫಲ ಈಗ ಸಿಗುತ್ತದೆ ಮತ್ತು ಸಿಕ್ಕಾಗ ಅಷ್ಟು ಸಿಗುತ್ತದೆ. ನೀವು ನಿಮ್ಮನ್ನು ಸಂಭಾಳಿಸಿಕೊಳ್ಳಲಾರರಿ. ಊಟ ನೀರು ಮರೆಯುತ್ತೀರಾ, ನಿದ್ದೆ ಮರೆಯುತ್ತೀರಾ. ಒಂದೇ ಒಂದು ಮಾತು ನೆನಪಿರುತ್ತದೆ, ಭಗವಂತ ಕೊನೆಗೂ ನನ್ನ ಮಾತು ಕೇಳಿದ. ಕರಿಯರ್ ಮತ್ತು ದುಡ್ಡಿನ ವಿಚಾರದಲ್ಲಿ ಈಗ ದೊಡ್ಡ ಬದಲಾವಣೆ. ಅಚಾನಕ್ಕಾಗಿ ಒಂದು ಹೊಸ ಜವಾಬ್ದಾರಿ ಅಥವಾ ಪ್ರಮೋಷನ್ ದಾರಿ ತೆರೆಯಬಹುದು. ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಕುಳಿತವರಿಗೆ, ಯಾರ ಹೆಸರು ಪ್ರಮೋಷನ್ ಲಿಸ್ಟ್ನಲ್ಲಿ ಬಂದಿರಲ್ಲವೋ ಅವರಿಗೆ ಈಗ ಬಾಗಿಲು ತೆರೆದಿದೆ. ಬಿಸಿನೆಸ್ ಮಾಡುವವರಿಗೆ ಹಳೆಯ ಪಾಲುದಾರಿಕೆ ಅಥವಾ ಹೊಸ ಗ್ರಾಹಕರಿಂದ ದೊಡ್ಡ ನೆಮ್ಮದಿ ಸಿಗುತ್ತದೆ. ಮೊದಲು ಮಾತು ಕೇಳಿದ ವ್ಯಕ್ತಿ ಈಗ ತಾನಾಗೇ ಬಂದು ಸಹಕರಿಸಲು ಒಪ್ಪಬಹುದು. ಹಣದ ವಿಷಯದಲ್ಲಿ ಅಂತಹ ಒಂದು ಸುದ್ದಿ ಬರುತ್ತದೆ. ನಿಮ್ಮ ನಂಬಿಕೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮತ್ತು ಅನೇಕರು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಅನಿರೀಕ್ಷಿತ ಹೆಚ್ಚಳವಾಗುವ ಯೋಗವಿದೆ. ಹಳೆಯ ಬಾಕಿ ವಾಪಸ್ ಸಾಲ ಬರಬಹುದು. ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಸ್ಕೀಮ್ನಿಂದ ಲಾಭವಾಗಬಹುದು ಅಥವಾ ಹೊಸ ಆದಾಯದ ಮೂಲ ಅಚಾನಕ್ ಸಕ್ರಿಯವಾಗಬಹುದು. ನೆನಪಿರಲಿ, ಈ ದುಡ್ಡು ಶ್ರಮದ ಫಲ. ಆದರೆ ಸಮಯ ಈಗ ಆಗಿದೆ. ಶ್ರಮದ ಫಲ ಬೇಗ ಕಾಣಿಸುತ್ತೆ. ಅನೇಕರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಸಿಕ್ಕಿದ್ದರು. ಅವರ ಮೆದುಳು ಸುಸ್ತಾಗಿತ್ತು. ಇನ್ನೇನು ಆಗಲ್ಲ ಅಂದುಕೊಂಡಿದ್ದರು. ಆದರೆ ಈಗ ಗ್ರಹಗಳ ಚಲನೆ ಆಗಿದೆ. ಅಡೆತಡೆಗಳು ಮುರಿಯುತ್ತವೆ. ಮಧ್ಯದಲ್ಲಿ ನಿಂತಿದ್ದ ಹಳೆಯ ಕೆಲಸ ಮತ್ತೆ ಶುರುವಾಗಬಹುದು ಎಂದು ಯೋಚಿಸಿದ ಹೊಸ ಪ್ರಸ್ತಾವ ಬರಬಹುದು. ಹಣದ ಮುಗ್ಗಟ್ಟಿನಲ್ಲಿ ಸಿಲುಕಿದವರಿಗೆ ಈ ಸಮಯ ಪರಿಹಾರ ತರುತ್ತದೆ. ಆದರೆ ಈ ಪರಿಹಾರ ನಂಬಿಕೆ ಉಳಿಸಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನ ಮಾಡುವವರಿಗೆ ಮಾತ್ರ. ಸೋಲೊಪ್ಪಿಕೊಳ್ಳುವವರು ಈ ಯೋಗದ ಸಂಪೂರ್ಣ ಲಾಭ ಪಡೆಯಲಾರರು. ಹಾಗಾಗಿ ಧೈರ್ಯ ಬಿಡಬೇಡಿ. ಈ ಆರ್ಥಿಕ ಬದಲಾವಣೆ ಇಷ್ಟು ದೊಡ್ಡದಾಗಿ ಅನಿಸುವುದು ಏಕೆಂದರೆ ಹಣದ ಕೊರತೆಯ ನೋವನ್ನು ನೀವು ತುಂಬ ಸಮಯ ನಿಮ್ಮೊಳಗೆ ಅದುವಿಟ್ಟುಕೊಂಡಿದ್ದೀರಿ. ಪ್ರತಿ ಬಾರಿ ನಿಮ್ಮ ಅಗತ್ಯ ಮುಂದೂಡಿದಾಗ, ಪ್ರತಿ ಬಾರಿ ಮಕ್ಕಳ ಮುಂದೆ, ಕುಟುಂಬದ ಮುಂದೆ ಒಳಗೊಳಗೆ ತೊಳಲಾಡುತ್ತಿದ್ದ ನಗು ಉಳಿಸಿಕೊಂಡಾಗ ಅದೆಲ್ಲ ಈಗ ವಾಪಸ್ ಬರಲಿದೆ. ಆ ಶುಭ ಸಮಾಚಾರ ಬಂದಾಗ ನೀವು ಕೇವಲ ದುಡ್ಡನ್ನಷ್ಟೇ ನೋಡಲ್ಲ, ನಿಮ್ಮ ಹಳೆಯ ಅಸಹಾಯಕತೆ ಹೊರಟು ಹೋಗುವುದನ್ನು ನೋಡುತ್ತೀರಾ. ನಿಮ್ಮ ಆತ್ಮವಿಶ್ವಾಸ ಅಷ್ಟು ಹೆಚ್ಚುತ್ತದೆ. ನಿಮ್ಮನ್ನೇ ಗುರುತಿಸಿಕೊಳ್ಳಲು ನಿಮ್ಮನ್ನು ಆರ್ಥಿಕವಾಗಿ ದುರ್ಬಲ ಅಂದುಕೊಂಡವರು ದಂಗಾಗುತ್ತಾರೆ. ಮೊದಲು ಮುಚ್ಚಿದ ಬಾಗಿಲುಗಳು ಈಗ ತಾವಾಗೇ ತೆರೆಯುತ್ತವೆ. ಇದೆಲ್ಲ ಆಗ್ತಿರೋದು ಏಕೆಂದರೆ ಬ್ರಹ್ಮಾಂಡ ನಿಮ್ಮ ಪರೀಕ್ಷೆ ಮುಗಿಸಿದೆ. ಈ ಬಹುಮಾನದ ಸಮಯ ಈಗ. ಬರೋಣ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ. ತುಂಬ ಸಮಯದಿಂದ ಸಂಬಂಧಗಳಲ್ಲಿ ಸಿಲುಕಿರುವವರಿಗೆ ಈಗ ಸ್ಪಷ್ಟತೆ ಸಿಗುತ್ತದೆ. ಒಂದೇ ಸಂಬಂಧ ಹೊಸ ಎತ್ತರಕ್ಕೆ ಹೋಗುತ್ತದೆ. ನಿಮಗೆ ಸರಿ ಇಲ್ಲದ್ದು ತಾನಾಗೇ ದೂರವಾಗುತ್ತದೆ. ಒಂಟಿಯಾಗಿರುವವರಿಗೆ ಒಂದು ದೊಡ್ಡ ಸಂಕೇತವಿದೆ. ಯಾರೋ ಹಳೆಯ ವ್ಯಕ್ತಿ ಮತ್ತೆ ನಿಮ್ಮ ಹೃದಯ ಮುಟ್ಟುವಂತೆ. ನೀವು ಸಂಬಂಧಗಳಲ್ಲಿ ಆಳವಾಗಿ ಬದುಕುತ್ತಿದ್ದೀರಿ. ಹಾಗಾಗಿ ಬದಲಾವಣೆ ಬಂದಾಗ ಅದು ಆಳವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೊತೆ ಇರುವ ಸಂಬಂಧ ಗಟ್ಟಿಯಾಗಿ ಉಳಿಯುತ್ತದೆ ಮತ್ತು ಇರಬಾರದ್ದು ತಾನಾಗೇ ದಾರಿ ಬಿಟ್ಟು ಹೋಗುತ್ತದೆ. ನೀವೇನು ಹೆಚ್ಚು ಮಾಡಬೇಕಿಲ್ಲ. ಸಮಯವೇ ಸರಿ ತಪ್ಪುಗಳನ್ನು ಬೇರ್ಪಡಿಸುತ್ತೆ. ಸಂಬಂಧಗಳ ಈ ಬದಲಾವಣೆ ಇಷ್ಟು ಶಕ್ತಿಶಾಲಿಯಾಗಿರುವುದು ಏಕೆಂದರೆ ತುಂಬ ಕಾಲ ಒಂಟಿತನ ಸಹಿಸಿದ್ದೀರಿ. ಯಾರೋ ಒಬ್ಬರ ನೆನಪಲ್ಲಿ ಕಣ್ಣು ಮುಚ್ಚಿದ ಪ್ರತಿ ರಾತ್ರಿ, ಹಳೆಯ ಮಾತುಕತೆ ಹಾಕಿದ ಪ್ರತಿ ಬಾರಿ, ಇನ್ಯಾರಾದರೂ ನನಗೆ ನಿಲ್ಲುತ್ತಾರೆ ಅಂತ ಯೋಚಿಸಿದ ಪ್ರತಿ ಬಾರಿ ಅದೆಲ್ಲದಕ್ಕೂ ಈಗ ಉತ್ತರ ಸಿಗುತ್ತದೆ. ಆ ಶುಭ ಸಮಾಚಾರ ಬಂದಾಗ ಅದು ಕೇವಲ ಕರೆ ಅಥವಾ ಸಂದೇಶವಾಗಿರುವುದಿಲ್ಲ. ಅದು ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಅಲುಗಾಡಿಸುತ್ತದೆ. ಈಗ ನಾನು ಒಂಟಿಯಲ್ಲ ಅನಿಸುತ್ತೆ. ನಿಮ್ಮನ್ನು ಬಿಟ್ಟು ಹೋದವರು ವಾಪಸ್ ಬರಲು ಪ್ರಯತ್ನಿಸಬಹುದು. ಸ್ನೇಹಿತರೆ, ಪ್ರತಿ ಬಾರಿ ಎದ್ದು ನಿಲ್ಲೋ ಧೈರ್ಯ ತಂದುಕೊಂಡಿದ್ದೀರಿ. ಪ್ರತಿ ರಾತ್ರಿಯನ್ನು ಬೆಳಗಾಗಿಸಲು ಕಾಯ್ದಿದ್ದೀರಿ ಮತ್ತು ಈಗ ಆ ಬೆಳಕು ಬಂದಿದೆ. ಈ ಬೆಳಕು ಎಷ್ಟು ಉಜ್ವಲವಾಗಿರುತ್ತದೆ ಅಂದರೆ ಹಳೆಯ ರಾತ್ರಿಗಳ ನೆನಪು ಆಗುವುದಿಲ್ಲ.
ನೀವು ಊಟ, ನೀರು, ನಿದ್ದೆ, ಎಚ್ಚರ ಎಲ್ಲ ಮರೆತು ಬಿಟ್ಟಿದ್ದೀರಾ. ಏಕೆಂದರೆ ಆ ಕ್ಷಣದಲ್ಲಿ ಕೇವಲ ಒಂದೇ ಅನುಭವವಿರುತ್ತೆ. ಕೊನೆಗೆ ನೀವು ವರ್ಷಗಳ ಕಾಲ ನಿಮ್ಮೊಳಗಿನ ಜ್ವಾಲೆ ಜೀವಂತ ಇಟ್ಟುಕೊಂಡಿದ್ದ ಆ ದಿನ ಬಂದೇ ಬಿಟ್ಟಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ ಜೈ ಮಾತಾರಾಣಿ ಎಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ಮಹತ್ವದ ಭವಿಷ್ಯವಾಣಿಯ ತಪ್ಪಿಸಿಕೊಳ್ಳಬೇಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ನಮಸ್ಕಾರ. ಜೈ ಮಾತಾದಿ. ಹರ ಹರ ಮಹಾದೇವ.